ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಹಗರಣಗಳು ಕೈಪಾಳ್ಯದಲ್ಲಿ ಕಂಪನ ಸೃಷ್ಟಿಸ್ತಾ ಇದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸುದ್ದಿ ಕೈಪಾಳ್ಯದಿಂದ ಈಗ ಸಿಡಿದಿದೆ. ಈ ಜಟಾಪಟಿಯ ನಡುವೆಯೇ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಡೆಲ್ಲಿಗೆ ಹೋಗಿ ಚರ್ಚಿಸ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು, DCM ಸಾಹೇಬರು, ಹಲವರು ಪ್ರಭಾವಿ ಮಿನಿಸ್ಟರ್ಗಳೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ಅದಾದ ಬಳಿಕ ಇಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಏನೇ ಮುನಿಸಿರಲಿ, ಬೇಸರ ಇರಲಿ, ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ಕಠಿಣ ಸೂಚನೆ ಹೈಕಮಾಂಡಿಂದ ಬಂದಿದೆ. ಸೊ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ಬ್ಯಾಟ್ ಬೀಸ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಈ ಹೊತ್ತಲ್ಲಿ ಮುಂದಿನ ಮುಖ್ಯಮಂತ್ರಿ ಇವರೇ ಅನ್ನುವಂಥ ಬಿಗ್ ಬಾಂಬ್ ಯಾರು ಹಾಗಾದರೆ, ಮತ್ತು ಆ ಮುಂದಿನ ಮುಖ್ಯಮಂತ್ರಿ ವಿಚಾರ ಬಂದಿದ್ದು ಯಾಕೆ, ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡಿದೆ. ಕೈಪಾಳ್ಯದಲ್ಲಿ, ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಬಿಗ್ ಲೀಡರ್ ಒಬ್ಬರು, ಪ್ರಭಾವಿ ಮಿನಿಸ್ಟರ್ ಒಬ್ಬರು ಕೊಟ್ಟಿರುವ ಹೇಳಿಕೆ ಮಾಧ್ಯಮಗಳಲ್ಲಿ ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದು ನೀವು ಗಮನಿಸಿರಬಹುದು. ರಾಜಣ್ಣ ಅವರು, KN ರಾಜಣ್ಣ ಅವರು ಮಾಧ್ಯಮವೊಂದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ಮಾತೇ ಇಲ್ಲ, ಏನೂ ಸಮಸ್ಯೆ ಆಗಲ್ಲ, ತಪ್ಪು ಮಾಡಿಲ್ಲ ಅವರು, ಕಾನೂನು ಪ್ರಕಾರವೇ ಇದೆ ಅನ್ನೋದನ್ನು ನಾವು ಹೋರಾಟ ಮಾಡಿ, ಕಾನೂನು ಹೋರಾಟ ಮಾಡಿ ಮತ್ತು ಹೊರಗಡೆಯೂ ಏನು ಮಾಡಬೇಕೋ ಅದನ್ನು ಮಾಡಿ ಸಾಬೀತು ಮಾಡ್ತೀವಿ. BJP JDS ಈ ಕುತಂತ್ರಕ್ಕೆಲ್ಲ ಬಗ್ಗಲ್ಲ ಅಂತ ಆನ್ಸರ್ ಮಾಡ್ತಾರೆ. ಆದರೆ ಅಂಥದ್ದೇನೂ ಆಗಲ್ಲ. ಆಗೋ ಸನ್ನಿವೇಶ ಬಂದರೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅನ್ನುವ ಬಿಗ್ ಟ್ರೇಲರ್ ಬಿಟ್ಟಿರೋದು. ರಾಜಣ್ಣ ಅವರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಮುಂದಿನ ಚುಕ್ಕಾಣಿ ಹಿಡಿದ್ರು, ಅಧಿಕಾರದ ಚುಕ್ಕಾಣಿ ಹಿಡಿದ್ರೂ ಕೂಡ ಅಚ್ಚರಿ ಇಲ್ಲ ಅಂತ. ಸೊ ಇದರ ಅರ್ಥ ಏನು? ಸಿದ್ದರಾಮಯ್ಯನವ್ರಿಗೆ ಏನು ಸಮಸ್ಯೆ ಬರದಂತೆ ಸಾಧ್ಯವಾದಷ್ಟು ಹೋರಾಟ ಮಾಡೋದು. ನಾಳೆ ಪಕ್ಷಕ್ಕೇನಾದರೂ ಮುಜುಗರ ತಂದಿಡುವ ಪರಿಸ್ಥಿತಿ ಪಕ್ಷದವರಿಂದಲೇ ಆದರೆ, ಯಾಕಂದರೆ ಇರುವಂಥ ಗಂಭೀರ ಆರೋಪವೇ ಇದಲ್ವಾ. ಮತ್ತು ಡೆಲ್ಲಿಗೆ ಹೋದಾಗಲೂ ಸಿದ್ದರಾಮಯ್ಯನವರು ಸ್ವಪಕ್ಷೀಯರ ಸಂಚು ಅನ್ನೋ ದೂರು ಕೊಟ್ಟಿದ್ದಾರೆ ಅನ್ನೋ ವಿಚಾರ ಕೇಳಿ ಬಂದಿದೆ. ಅಷ್ಟು ಸಾಲದು ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಿದ್ದಾರೆ, BJP ಅವರು ಅದನ್ನೇ ಹೇಳ್ತಿದ್ದಾರೆ. ದೊಡ್ಡ ದೊಡ್ಡ ದಾಖಲೆಗಳನ್ನು, ಮೂಢ ದಾಖಲೆಗಳನ್ನು ಯಾರ್ಯಾರ ಮನೆಗೆ ಹೋಗಿ ಕೊಟ್ಟು ಬಂದಿದ್ದಾರೆ, ಎಲ್ಲೆಲ್ಲಿಂದ ಫೈಲ್ ತಂದಿದ್ದಾರೆ, ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅಂತೆಲ್ಲ ಗಂಭೀರ ಆರೋಪ ಕೇಳಿ ಬರ್ತಿದೆ. ಗೊತ್ತಿಲ್ಲ ಕೈಪಾಳ್ಯದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯನವರ ಕಾಲು ಎಳೆಯೋಕೆ ಸಿಕ್ಕಾಪಟ್ಟೆ ಸಂಚು ನಡೆದಿದೆಯಾ ಅಂತ. ಸೊ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ನಾಳೆ ಏನಾದರೂ ಇಳಿಲೇಬೇಕಾದ ಪರಿಸ್ಥಿತಿ ಬಂದೊದಗಿದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ನಿರ್ಧಾರ ಆಗೇ ಬಿಟ್ಟಿದೆಯಾ? KN ರಾಜಣ್ಣವರು ಕೊಟ್ಟಿರುವ ಈ ಹೇಳಿಕೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ CM ಬದಲಾವಣೆಯ ಸನ್ನಿವೇಶ ಒದಗೇ ಬರಲ್ಲ ಅಂದಮೇಲೆ ಮುಂದಿನ ಚುಕ್ಕಾಣಿ ಹಿಡಿತಾರೆ ಅಂಥ ಸಮಯ ಬಂದರೆ ಆಗಲ್ಲ, ಬಟ್ ಆದರೆ ಹಿಡಿತಾರೆ ಅನ್ನುವ ಮಾತು ಅವಶ್ಯಕತೆ ಇರಲಿಲ್ಲ. ಏನು ಲೆಕ್ಕಾಚಾರ ನಡೀತಿದೆ? ಇನ್ನೊಂದು ಸುದ್ದಿ ಏನಪ್ಪ ಅಂತ ಕೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರಾ ಸಿದ್ದರಾಮಯ್ಯನವರಿಂದ ಅಂತ. ಅದಾಗ್ತಿರೋದು ಯಾಕೆ? ಇಲ್ಲ, ಅಂಥದ್ದೇನೂ ಇಲ್ಲ, ಎಲ್ಲ ಸರಿ ಇದೆ, ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ತೀವಿ, ಈ ಕೇಸ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ ಪ್ರಶ್ನೆ ಆದರೂ ಸುಮ್ಮನೆ ಬರಲ್ವಲ್ಲ. ಸತೀಶ್ ಜಾರಕಿಹೊಳಿ ಅವರು ಏನೋ ಅಸಮಾಧಾನದಲ್ಲಿದ್ದಾರಾ, ಬೇಸರದಲ್ಲಿದ್ದಾರಾ, ಮುನಿಸ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿರೋದು. ಈ ಹೊತ್ತಲ್ಲಿ ರಾಜಣ್ಣವ್ರು ಹೇಳ್ತಾರೆ, ಚುಕ್ಕಾಣಿ ಹಿಡಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ. ರಾಜಣ್ಣವರ ಸ್ಟೇಟ್ಮೆಂಟ್. ಸೊ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥ ಹೇಳಿಕೆ ಇದು. ಮುಂದಿನ CM ಸತೀಶ್ ಜಾರಕಿಹೊಳಿ ಅನ್ನೋದು. ಅಂತಹ ಸನ್ನಿವೇಶ ಒದಗ ಬಂದರೆ ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಲ್ತೀವಿ ಅಂತ ಸಿದ್ದರಾಮಯ್ಯ ಬಣ ತಗೊಂಡಿರೋ ನಿರ್ಧಾರವಾ, ಅಥವಾ ಅದಕ್ಕೂ ಮೀರಿ ಏನಾದರೂ ಬಣ ರಾಜಕಾರಣ, ಒಗ್ಗಟ್ಟು ಪ್ರದರ್ಶನ, ಶಕ್ತಿ ಪ್ರದರ್ಶನ ಶುರುವಾಗ್ಬಿಟ್ಟಿದೆಯಾ? DK ವೇಗಕ್ಕೆ ಬ್ರೇಕ್ ಹಾಕುವ ಅಕಸ್ಮಾತ್ ಪ್ರತಿಪಕ್ಷಗಳ ಆರೋಪದಂತೆ DK ಶಿವಕುಮಾರೇ ಸಿದ್ದರಾಮಯ್ಯ ವಿರುದ್ಧ ಸಂಚಲನ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತರಿಗೂ ರಿಪೋರ್ಟ್ ಇದ್ದಿದ್ದೇ ಹೌದು. ಆದರೆ ಗೊತ್ತಿಲ್ಲ, ಅಂತಹ ಸುದ್ದಿಗಳು ಓಡಾಡ್ತಿವೆ, ಆರೋಪಗಳು ಕೇಳಿ ಬರ್ತೀವಿ ಅಲ್ಲ. DK ಶಿವಕುಮಾರ್ಗೆ ಆ ಕುರ್ಚಿಯಲ್ಲಿ ಕೂರೋಕೆ ಬಿಡಬಾರ್ದು ಅಂತ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ಬಲ ತುಂಬೋದಕ್ಕೆ ತೀರ್ಮಾನನೂ ಆಗ್ಬಿಟ್ಟಿದೆಯಾ? ಅಥವಾ ಆ ರೀತಿಯ ಸನ್ನಿವೇಶ ಒದಗ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಸಲಹೆಯನ್ನು ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನೋ ಸುದ್ದಿಯೂ ಕೂಡ ಸದ್ದು ಮಾಡ್ತು ಕೆಲವು ದಿನಗಳ ಹಿಂದೆ, ನೋಡಿದ್ದೀವಿ. ಅಂಥ ಯಾವುದೇ ಸನ್ನಿವೇಶ ಒದಗ ಬರಬಾರ್ದು, ಅವಕಾಶ ಮಾಡಿಕೊಡಬಾರ್ದು ಅಂತ ಈಗಲೇ ದಾಳ ಉರುಳಿಸಿರೋದಾಯ್ದು ಗೊತ್ತಿಲ್ಲ.
ಒಟ್ಟಿನಲ್ಲಿ ಕೈಪಾಳ್ಯದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಿದ್ದಾವೆ ಮತ್ತು ಸುಮಾರು 8 ಜನ ಮಿನಿಸ್ಟರ್ಗಳಿಗೆ ಆಘಾತ ಎದುರಾಗಬಹುದು. ಬಿಗ್ ಸರ್ಜರಿ ಕೂಡ ಕಾದಿದೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಬಣಕ್ಕೇನೆ ಆಘಾತ ಅಲ್ವಾ, 8 ಜನ ಮಿನಿಸ್ಟರ್ಸ್ ಔಟ್ ಆದರೆ. ಮೊನ್ನೆ ಅಷ್ಟೇ ಮೀಟಿಂಗ್ ಆಯಿತು, ಸುರ್ಜೇವಾಲಾ ವೇಣುಗೋಪಾಲ್ ಅವರು ಬಂದಿದ್ದರು, ಸಚಿವರಿಗೆ ಪಾಠ ಮಾಡಿದ್ದಾರೆ, ಡೆಡ್ಲೈನ್ ಕೊಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಕೆಲವರ ತಲೆದಂಡಾಗಿ ಹೊಸತನ ಕೊಡುವಂಥ, ಹೊಸ ಸ್ಪರ್ಶ ಕೊಡುವಂಥ ಪ್ರಯತ್ನ ಹೈಕಮಾಂಡ್ ಮಾಡಬಹುದು. ಈ ಹೊತ್ತಲ್ಲಿ ಎಷ್ಟು ಜನ ಮಿನಿಸ್ಟರ್ಸ್ ಔಟ್ ಆಗ್ತಾರೆ ಮತ್ತು ಸಿದ್ದು ಕ್ಯಾಂಪ್ಗೆ ಪೆಟ್ಟು ಬೀಳುತ್ತಾ, ಅದರಲ್ಲೇನಾದರೂ ಬೇರೆ ಲೆಕ್ಕಾಚಾರಗಳಿರ್ತಾವ, ಇಂಥದ್ದೆಲ್ಲ ಈಗ ಚರ್ಚೆಗೆ ಕಾರಣವಾಗಿರೋದು. ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಅನ್ನು ಗಮನಿಸ್ತಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಹೋರಾಟ ಮಾಡೋದಿಕ್ಕೆ ಜೈ ಅಂದಿರೋದು ಹೌದು, ಏನಾದರೂ ಬರಲಿ ಹೋರಾಟ ಮಾಡೇ ಬಿಡೋಣ ಅಂತ. ಅದರ ನಡುವೆ ಇನ್ನೊಂದು ಬಣದಿಂದ ಸಿದ್ದರಾಮಯ್ಯ ಕುರ್ಚಿ ಅಲುಗಾಡಿಸುವ ಪ್ರಯತ್ನ ಆಗ್ತಿರೋದು ಕೂಡ ಅಷ್ಟೇ ಸತ್ಯ. ಹೈಕಮಾಂಡ್ ಮಟ್ಟದಲ್ಲಿ ಏನೇನೋ ನಡೀತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾರು ಊಹೆ ಮಾಡದಂಥ ಕೆಲವು ಬೆಳವಣಿಗೆಗಳು ಆಗಬಹುದಾ? ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಿಕ್ಕೆ ಬಿಜೆಪಿಗೆ ಸಪೋರ್ಟ್ ಕೊಡ್ತಿರೋದೇ ಕೈ ನಾಯಕರು ಮೂಡ ಕೇಸ್ನಲ್ಲಿ ಅಂತ ಆರೋಪ ಕೇಳಿಬಂತಲ್ವಾ. ಈಗ ನೋಡಿದ್ರೆ ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ಗೆ ಹೋಗೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ತಡ ಆಗಬಹುದು ಅಥವಾ ಕಾದು ನೋಡೋ ತಂತ್ರಕ್ಕೆ ರಾಜ್ಯಪಾಲರು ಮೊರೆ ಹೋಗಬಹುದು ಅಂತ ಅನಿಸ್ತಿರೋದ್ರಿಂದ, ತಟಸ್ಥವಾಗಿರೋದ್ರಿಂದ ಸದ್ಯಕ್ಕೆ ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗೋದಕ್ಕೆ ಕೆಲವರ ಮೂಲಕ ತಯಾರಿ ನಡೀತಾ ಇದೆ. ಶತಾಯ ಗತಾಯ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಲೇಬೇಕು ಅಂತ ಸ್ವಪಕ್ಷೀಯರು ವಿಪಕ್ಷೀಯರು ಎಲ್ಲ ಒಗ್ಗೂಡಿದ್ದಾರ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಈ ಎಲ್ಲ ಸವಾಲುಗಳನ್ನು ಎದುರಿಸಬೇಕಿದೆ. ಇದರ ನಡುವೆ ಸಮಯ ಆ ರೀತಿ ಒದಗ ಬಂದರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅನ್ನೋ ಸ್ಟೇಟ್ಮೆಂಟ್ ಮಾತ್ರ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ, ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮವರೇ ಆಗ್ತಾರೆ ಎನ್ನುವ ಬಿಗ್ ಮೆಸೇಜ್ ಆಯ್ದು ಗೊತ್ತಿಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.